hello, namaskara to all my friends and family. Welcome to my channel. ಪಾವನ ಗಣೇಶ್ ವ್ಲಾಗ್ಸ್. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಬರೋಣ. ಇವತ್ತು ನಾನು ನಿಮ್ಮ ಮುಂದೆಗೆ ಹಂಚ್ಕೊಳ್ಳೋಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ಅವಲಕ್ಕಿ ಡ್ರೈ ಫ್ರೂಟ್ಸ್ ಲಾಡು. ಸೊ ಬನ್ನಿ ನೋಡೋಣ ಅಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮ ರೆಸಿಪಿಗೆ. ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬಂದುಬಿಡೋಣ. ಸೊ ನಾನಿಲ್ಲಿ 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದು ದಪ್ಪ ಅವಲಕ್ಕಿ, ನೋಡ್ತಿರ್ಬೋದು ನೀವು, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ 1 ಕಪ್ಪಷ್ಟು. 1 ಕಪ್ ಅವಲಕ್ಕಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ತುರ್ಕೊಳ್ಳಿ. ಅದ್ರ ಜೊತೆಗೆ ನಾನು ಅರ್ಧ ಬೌಲಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಅದ್ರ ಜೊತೆಗೆ ನಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ಇದು ಡ್ರೈ ಖರ್ಜೂರ, ಡ್ರೈ ಡೇಟ್ಸ್, ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಗೋಡಂಬಿ, ಅದ್ರ ಜೊತೆಗೆ ಬಾದಾಮಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಇಲ್ಲಿ ಡ್ರೈ ಗ್ರೇಪ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಒಣ ದ್ರಾಕ್ಷಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ನಮಗೆ ಬೇಕಾಗಿರೋದು ಸ್ವಲ್ಪ ತುಪ್ಪ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಬನ್ನಿ ಮುಂದಿನ ಸ್ಟೆಪ್ ಏನು ಅಂತ ನೋಡ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಬಾಣಲಿ ಈ ಥರ ಇಟ್ಕೊಂಡು ನಾವೇನು ಅವಲಕ್ಕಿ ಇಟ್ಕೊಂಡಿದ್ವಿ ಅದನ್ನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಏನೂ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಅವಲಕ್ಕಿನ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕು. ಲೈಟಾಗಿ ಕಂದು ಬಣ್ಣಕ್ಕೆ ಬರಬೇಕು ಫ್ರೆಂಡ್ಸ್ ಈ ಅವಲಕ್ಕಿ. ಒಂದು 5 ನಿಮಿಷ ಆಗತ್ತೆ ಹುರ್ಕೊಳ್ಳಿಕ್ಕೆ. ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಕೈ ಆಡಿಸ್ತಾನೆ ಇರಿ, ಸುಟ್ಟೋಗ್ಬಿಡುತ್ತೆ ಇಲ್ಲಾದರೆ. ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಅವಲಕ್ಕಿ ಬಂದುಬಿಟ್ಟು ನೋಡಿ ಈ ಬಣ್ಣಕ್ಕೆ ತಿರುಗಬೇಕು. ಇದು ಇವಾಗ ಆಗಿದೆ. ಮತ್ತು ನಿಮಗೆ ಹೀಗೆ ಮಾಡಿದರೆ ಇದು ಪುಡಿ ಆಗಬೇಕು ಗೈಸ್. ನೋಡಿ ಈ ಥರ ಇವಾಗ ಇದು ರೆಡಿ ಆಗಿದೆ. ನಾವು ಸ್ಟವ್ ಆಫ್ ಮಾಡೋಣ. ಆಫ್ ಮಾಡಿ ಇದನ್ನು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್. ತುಂಬ ಬಿಸಿ ಇದೆ, ಇದು ತಣ್ಣಗಾಗಲಿ ಫ್ರೆಂಡ್ಸ್. ಇವಾಗ ಈ ಅವಲಕ್ಕಿ ತಣ್ಣಗಾಗೋದ್ರೊಳಗೆ ನಾವು ಮುಂದಿನ ಸ್ಟೆಪ್ ನೋಡೋಣ. ಇವಾಗ ನಾವು ಈ ಥರ ಒಂದು ಚಿಕ್ಕ ಜಾರ್ ತೊಗೊಂಡು ಇದಕ್ಕೆ ನಾವೇನೇನು ಇಟ್ಕೊಂಡಿದ್ದೀವಿ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ ಬಾದಾಮಿ ಹಾಕ್ಕೋತಾ ಇದ್ದೀನಿ, ಹಾಗೆ ಗೋಡಂಬಿ, ಹಾಗೆ ಇದು ಡ್ರೈ ಖರ್ಜೂರ ಏನು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗೈಸ್. ನೀವಿಲ್ಲಿ ಬೇಕಿದ್ದಲ್ಲಿ ಸ್ವಲ್ಪ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದು. ಹಾಗೆ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅದು ಬಂದುಬಿಟ್ಟು ಆಪ್ಷನಲ್. ಇದೆಲ್ಲದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಬೇಕು ಅನ್ನೋದೇನೂ ಇಲ್ಲ, ನಿಮಗೆ ಬೇಕು ಅಂತ ಅನ್ಸುತ್ತೆ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಬನ್ನಿ ಇದನ್ನು ಇವಾಗ ಸ್ವಲ್ಪ ಇದು ಪುಡಿ ಆದರೆ ಸಾಕು. ತರಿ ಥರ ಪುಡಿ ಆಗಬೇಕು, ತುಂಬ ಫೈನ್ ಪೌಡರ್ ಥರ ಏನು ಬೇಡ. ಸೊ ಇದನ್ನು ಪುಡಿ ಮಾಡ್ಕೊಂಬಂದುಬಿಡೋಣ ಗೈಸ್ ನಾವೀಗ. ಹಾಯ್ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ, ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ ಪೌಡರು. ಸೊ ಬನ್ನಿ ಗೈಸ್ ನೆಕ್ಸ್ಟ್ ಸ್ಟೆಪ್ಪು ನೋಡ್ಕೊಂಬರೋಣ ನಾವು ಫ್ರೆಂಡ್ಸ್. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಏನು ನಾವು ಪುಡಿ ಮಾಡ್ಕೊಂಡಿದ್ವಿ ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದೇ ಜಾರಿಗೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂಥ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ರವೆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಯಾವ ಹದಕ್ಕಿರಬೇಕು, ಇದು ಯಾವ ಥರ ತರಿ ಬರಬೇಕು ಅಂತೇಳ್ಬಿಟ್ಟು. ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು.
ಈ ಥರ ಬೇಕು ನಮಗೆ, ಈ ಥರ ರವೆ ರವೆ ಥರ ಬೇಕು. ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ಗೈಸ್, ಬನ್ನಿ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಈಗ ನಾವು ಲಾಡು ಮಾಡ್ಕೊಳ್ಳಲಿಕ್ಕೆ ಬೇಕಾದಂಥ ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಸ್ಟವ್ ಬಂದುಬಿಟ್ಟು ನಾವು ಸಿಮ್ಮಲ್ಲಿ ಇಟ್ಕೋಬೇಕು ಗೈಸ್. ಒಂದು 2 ರಿಂದ 3 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು ಒಣ ದ್ರಾಕ್ಷಿ ಏನು ಎತ್ತಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದ್ರ ಜೊತೆಗೇ ನಾವೇನು ತೆಗೆದಿಟ್ಕೊಂಡಿದ್ವಿಲ್ಲ ಕೊಬ್ಬರಿ ತುರಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ, ಬಿಕಾಸ್ ಕೆಲವೊಂದು ಸ್ಟೆಪ್ಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು 2-3 ದಿನ ಈ ಥರ ಎಲ್ಲ 4-5 ದಿನ ಹೀಗೆಲ್ಲ ಇಟ್ಕೊಂಡು ತಿನ್ನೋದಾದರೆ ಹಾಳಾಗದಿರೋಂಥ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ಕೊಬ್ಬರಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಲಾಡು ಬೇಗ ಹಾಳಾಗೋದಿಲ್ಲ. 10-15 ದಿನದವರೆಗೂ ನೀವು ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಡ್ರೈ ಫ್ರೂಟ್ಸ್ನ ಏನು ಪುಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ನೀವು ಏನು ಪಾತ್ರೆ ಇಟ್ಕೊಳ್ತೀರಿ ಅದು ಆದಷ್ಟು ದಪ್ಪ ತಳದಿಟ್ಕೊಳ್ಳಿ, ಇಲ್ಲದಿದ್ದರೆ ಬೇಗ ಎಲ್ಲ ಕರಂಚಿ ಹೋಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇದ್ರದ್ದು ಬಣ್ಣನೂ ಬದಲಾಗ್ತಾ ಇದೆ. ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದು. ಇವಾಗ ನಾವೇನು ಅವಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಅವಲಕ್ಕಿನೂ ಇದಕ್ಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆಂದ ಫ್ರೈ ಮಾಡ್ಕೊಳ್ಳಿ. ನಾವು ಅವಲಕ್ಕಿ ಪುಡಿ ಹಾಕಿದ ಮೇಲೂ ತುಂಬ ಫ್ರೈ ಮಾಡ್ಕೋಬೇಕಂತ ಇಲ್ಲ, ಬಿಕಾಸ್ ನಾವು ಮೊದಲು ಅವಲಕ್ಕಿನ ಹುರ್ಕೊಂಡಿದ್ದೀವಿ ಅಲ್ವಾ. ಸೊ ನೋಡಿ, ಈ ಥರ ಆದಮೇಲೆ ನಾವೇನು ಬೆಲ್ಲದ ಪುಡಿ ಇಟ್ಕೊಂಡಿದ್ದೀವಲ್ಲ ಆ ಬೆಲ್ಲದ ಪುಡಿನೂ ಇದಕ್ಕೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಇದಕ್ಕೆ ಬೆಲ್ಲದ ಪುಡಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಪುಡಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ಸೆಕೆಂಡ್ ನೀವು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಬಿಕಾಸ್ ಮೊದಲು ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಬಿಸಿಗೆ ಬೆಲ್ಲ ಕರಗತ್ತೆ ಫ್ರೆಂಡ್ಸ್. ಸೊ ಇದನ್ನು ಇವಾಗ ನಾವು ಬಿಸಿನೇ ಉಂಡೆ ಕಟ್ಕೋಬೇಕು, ಲಾಡು ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಈಗ ನಾನು ಕೈಗೆ ಚೆನ್ನಾಗಿ ತುಪ್ಪ ಸವರ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೇ ಹಿಟ್ಟು ತೊಗೊಂಡು ಇದೇ ನಾವು ಮಿಕ್ಸರ್ ಇಟ್ಕೊಂಡಿದ್ದೀವಿ ಅದು ತೊಗೊಂಡು ಚೆನ್ನಾಗಿ ಈ ಥರ ಉಂಡೆ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ತುಪ್ಪ ಎಲ್ಲ ಹಚ್ಕೊಂಡು ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲೇ ಮಿಕ್ಸ್ ಆಗಿದೆ. ಇದೇ ಥರ ಎಲ್ಲದನ್ನು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನಿಮಗೊಂದು ಟಿಪ್ಸ್ ಕೊಡ್ತೀನಿ, ಏನಂದರೆ ಇದು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಒಂದು ವೇಳೆ ಬಿಸಿ ಆರ್ತು ಬಿಸಿ ನಮಗೆ ಉಂಡೆ ಮಾಡಲಿಕ್ಕೆ ಆಗಲಿಲ್ಲ, ಲಾಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳೋರು, ಸೊ ನಾವಿಲ್ಲಿ ಬಿಸಿ ಹಾಲು ಯೂಸ್ ಮಾಡ್ಕೋಬೋದು ಗೈಸ್. ಬಟ್ ನಿಮಗೆ ಇದು ಜಾಸ್ತಿ ನಾವಿಲ್ಲಿ ಹಾಲು ಯೂಸ್ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ, 1-2 ಲಾಡು ಮಾಡಿಬಿಟ್ಟು ಉಂಡೆ ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ವಲ್ಪನೇ ಹಾಲು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಿಕ್ಸರ್ ಸೈಡಿಗೆ ತೊಗೊಂಡಿದ್ದೀನಿ. ಜಸ್ಟ್ ಹೀಗೆ ಮಿಕ್ಸ್ ಮಾಡಿಕೊಂಡು ಹೀಗೆ ತಗೊಳ್ಳಿ. ಇದು ತುಂಬ ಈಸಿ ಆಗುತ್ತೆ ನಿಮಗೆ ಉಂಡೆ ಕಟ್ಟಲಿಕ್ಕೆ. ನೋಡಿ, ಜಸ್ಟ್ ಈ ಥರ. ಬಟ್ ಇದು ಜಾಸ್ತಿ ದಿನ ನಿಮಗೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್.
1-2-3 ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ. 10-15 ದಿನ ಎಲ್ಲ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ನೋಡ್ತಿರ್ಬೋದು ನೀವು, ಈ ಥರ ಮಾಡ್ಕೊಳ್ಳಿ. ಓಕೆನಾ? ಇಲ್ಲ ನೀವು ಬಿಸಿ ಬಿಸಿನೇ ಕಟ್ಟೋದಾದರೆ ಅದು ಬೆಲ್ಲ ಅದು ಚೆನ್ನಾಗಿ ಇದಕ್ಕೆ ಹಿಟ್ಟಿನೊಂದಿಗೆ ಈ ಮಿಕ್ಸರೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಆವಾಗ ನಿಮಗೆ ಇದೇ ಥರನೇ ಬರುತ್ತೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು 4 ಲಾಡು ಬಂದುಬಿಟ್ಟು ನಾನು ಹಾಲನ್ನು ಬಳಸಿ ಮಾಡಿರೋಂಥದ್ದು. ಈ ಲಾಡು ಮಾಡಲಿಕ್ಕೆ ನಾನು ಹಾಲು ಬಳಸಿಲ್ಲ. ನಾನು ಏನು ಮಿಕ್ಸರ್ ರೆಡಿ ಮಾಡ್ಕೊಂಡಿದ್ದೆ ಅದರಲ್ಲೇ ಮಾಡಿರೋದು. ಏನೂ ಡಿಫ್ರೆನ್ಸ್ ಬರೋದಿಲ್ಲ ನಿಮಗೆ. ಇದು ಏನಂದರೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ, ಫ್ಲೇವರ್ ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ. ನೋಡಲಿಕ್ಕೆ ಎಲ್ಲ ಒಂದೇ ಥರನೇ ಇದೆ, ಏನೂ ಚೇಂಜಸ್ ಅಂತ ಅನ್ನಿಸ್ತಿಲ್ಲ ಅಲ್ವಾ ಫ್ರೆಂಡ್ಸ್? ಏನಾದರೂ ಹೇಳೋದಿದ್ದರೆ ಕಾಮೆಂಟ್ ಮಾಡಿ, ಮರಿಬೇಡಿ. ನೆಕ್ಸ್ಟು ಇದೇ ಥರ ಬೇರೆ ಬೇರೆ ವೀಡಿಯೋಸೊಂದಿಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.